ಮಾಡ್ತೀವಿ. ಜೊತೆಗೆ ಒಳ್ಳೊಳ್ಳೆ ಆಹಾರವನ್ನು ಊಟ ಮಾಡ್ತೀವಿ. ಅದ್ರ ಜೊತೆಗೆ ಡಾಕ್ಟ್ರು ಕೊಡುವಂತಹ ಒಳ್ಳೆ ವಿಟಮಿನ್ ಇರುವಂತಹ ಮಾತ್ರೆಗಳನ್ನು ಕೂಡ ತೆಗೆದುಕೊಳ್ತೀವಿ. ಆದರೆ ಶರೀರದ ಆರೋಗ್ಯದ ಕಡೆ ನಾವು ಎಷ್ಟು ಗಮನವನ್ನು ಕೊಡ್ತಾ ಇದ್ದೀವಿ, ಅಷ್ಟು ಮನಸ್ಸಿನ ಆರೋಗ್ಯದ ಕಡೆ ನಾವು ಗಮನವನ್ನು ಕೊಡ್ತಾ ಇದ್ದೀವ. ನಾವು ಏನೇ ಕಾಯಿಲೆ ಬಂದು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟ ನಂತರ, ಮಾತ್ರೆ ಕೊಟ್ಟ ನಂತರ ಒಂದು ಮಾತನ್ನು ಹೇಳ್ತಾರೆ, ನಿಮಗೆ 75% ಕಾಯಿಲೆ ಬಂದಿರೋದು ಚಿಂತೆ ಮಾಡೋದ್ರಿಂದ. ನಾವೇನು ಮೆಡಿಸನ್ ಕೊಡ್ತಾ ಇದ್ದೀವಿ ಅದು ಬರೀ 25% ಮಾತ್ರ. ನೀವು ಸಂಪೂರ್ಣ ಆರೋಗ್ಯವಂತರಾಗಬೇಕು ಅಂದರೆ ಚಿಂತೆ ಮಾಡೋದನ್ನು ಬಿಡಿ, ಆಗ 75% ಕಾಯಿಲೆ ದೂರ ಆಗ್ತದೆ ಅಂತ ಡಾಕ್ಟರ್ ಹೇಳ್ತಾರೆ. ಅಂದರೆ ನಮ್ಮ ರೋಗಕ್ಕೆ ಮುಖ್ಯ ಕಾರಣ ನಮ್ಮ ಚಿಂತೆ, ನಮ್ಮ ಟೆನ್ಷನ್ನೇ ಆಗಿದೆ. ನಮಗೆಲ್ರಿಗೂ ಗೊತ್ತು ನಮ್ಮ ಶರೀರಕ್ಕೆ ಏನೆಲ್ಲ ಕಾಯಿಲೆ ಬಂದಿದೆ, ಅದಕ್ಕೆ 75% ಕಾಯಿಲೆಗೆ ಕಾರಣ ನಾವು ಮಾಡ್ತಾ ಇರೋ ಚಿಂತೆ ಅಂತ ಎಲ್ರಿಗೂ ಗೊತ್ತು. ಆದರೆ ಇವತ್ತು ಯಾರಾದರೂ ಡಾಕ್ಟ್ರು ಚಿಂತೆ ಮಾಡೋದನ್ನು ಬಿಡಿ ಅಂತ ಹೇಳ್ತಿದ್ದಾರೆ, ಚಿಂತೆ ಮಾಡೋದನ್ನು ಬಿಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರಾ? ಯಾವ ಡಾಕ್ಟ್ರು ನಮಗೆ ಚಿಂತೆ ಮಾಡೋದನ್ನು ಬಿಡೋದು ಹೇಗೆ ಅಂತ ಹೇಳ್ಕೊಡೋದಿಲ್ಲ. ಯಾಕೆಂದರೆ ಡಾಕ್ಟ್ರ್ ಜೀವನದಲ್ಲೂ ಏನಿರ್ತದೆ, ಅನೇಕ ಮಾತಿನ ಚಿಂತೆಗಳು ಇರ್ತದೆ. ಎಲ್ಲಿಯವರೆಗೂ ನಾವು ಚಿಂತೆಯನ್ನು ಮಾಡೋದನ್ನು ಬಿಡೋದಿಲ್ಲ, ಅಲ್ಲಿಯವರೆಗೂ ನಮ್ಮ ಮನಸ್ಸಿನ ಆರೋಗ್ಯ ಸರಿ ಹೋಗೋದಿಲ್ಲ. ಎಲ್ಲಿಯವರೆಗೂ ಮನಸ್ಸಿನ ಆರೋಗ್ಯ ಸರಿ ಹೋಗೋದಿಲ್ಲ, ಅಲ್ಲಿಯವರೆಗೂ ನಮ್ಮ ತನುವಿನ ಆರೋಗ್ಯ ಕೂಡ 100% ಸರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ಶರೀರದ ಕಡೆ ಸಂಪೂರ್ಣ ಗಮನವನ್ನು ಕೊಡ್ತೀವಿ. ನಾವು ಯಾರನ್ನ ನೋಡಿ ಸಂಪೂರ್ಣ ಆರೋಗ್ಯವಂತರು ಅಂತ ಕರಿತೀವಿ ಅಂದರೆ, ಯಾರು ಒಂದು 6 ಅಡಿ ಹೈಟ್ ಇರ್ತಾರೆ, ಒಂದು 60 kg ವೆಯ್ಟ್ ಇರ್ತಾರೆ, ಅವ್ರನ್ನ ನೋಡಿ ಪರ್ಫೆಕ್ಟ್ ಪರ್ಸ್ನಾಲಿಟಿ ಅಂದರೆ ಕರೆಕ್ಟಾಗಿದ್ದಾರೆ, ಕರೆಕ್ಟಾಗಿ ಶರೀರವನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ಆರೋಗ್ಯವಂತರು ಅಂತ ನಾವು ಕರಿತೀವಿ. ಅವ್ರ ಶರೀರದ ಆರೋಗ್ಯ ಚೆನ್ನಾಗಿದೆ. ಆದರೆ ಅದೇ ವ್ಯಕ್ತಿಯ ಮುಂದೆ ಒಂದು ಶಾಕ್ ಆಗುವಂತಹ ನ್ಯೂಸ್ ಹೇಳಿದರೆ ಸೆಕೆಂಡ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ವರ್ತಮಾನ ಸಮಯದಲ್ಲಿ ನಾವು ಇಂತಹ ಅನೇಕ ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಶರೀರ ಸಂಪೂರ್ಣವಾಗಿ ಚೆನ್ನಾಗಿದ್ದರೂ ಮನಸ್ಸು ಶಕ್ತಿಶಾಲಿಯಾಗಿಲ್ಲ ಅಂದರೆ ಸೆಕೆಂಡಲ್ಲಿ ಏನಾಗ್ತದೆ? ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂದರೆ ನಮ್ಮ ಶರೀರದ ಮೇಲೆ ನಮ್ಮ ಮನಸ್ಸಿನ ವಿಚಾರಗಳ ಪ್ರಭಾವ ಅವಶ್ಯವಾಗಿ ಆಗ್ತದೆ. ಅದಕ್ಕೋಸ್ಕರ ನಾವು ಸಂಪೂರ್ಣ ಆರೋಗ್ಯವಂತರಾಗಬೇಕು ಅಂದರೆ ಹೇಗೆ ಶರೀರದ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀವೋ ಅಷ್ಟೇ ಮನಸ್ಸಿನ ಆರೋಗ್ಯದ ಕಡೆ ನಾವು ಗಮನವನ್ನು ಕೊಡಬೇಕು. ಈಗ ನಮ್ಮ ಮನಸ್ಸು ಆರೋಗ್ಯಶಾಲಿ ಆಗಿದೆನೋ ಇಲ್ವೋ, ನನ್ನ ಮನಸ್ಸು ಶಕ್ತಿಶಾಲಿ ಆಗಿದೆನೋ ಇಲ್ವೋ ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ನಮ್ಮೆಲ್ರಿಗೂ ಗೊತ್ತು ನಮ್ಮ ಶರೀರ ಶಕ್ತಿಶಾಲಿ ಇದೆನೋ ಅಥವಾ ಇಲ್ವೋ ಅಂತ ಗೊತ್ತಿದೆನೋ ಗೊತ್ತಿಲ್ಲ. ನಮ್ಮ ಶರೀರ ಹೇಗಿದೆ ಅಂತ ನಮಗೆ ಗೊತ್ತು. ಹಾಗೆ ನನ್ನ ಮನಸ್ಸು ಶಕ್ತಿಶಾಲಿ ಆಗಿದೆನೋ ಅಥವಾ ಇಲ್ವೋ, ನಮ್ಮ ಮನಸ್ಸು ಶಕ್ತಿಶಾಲಿ ಆಗಿದೆನೋ ಅಥವಾ ವೀಕ್ ಆಗಿದೆನೋ, ಶಕ್ತಿಶಾಲಿ ಆಗಿದೆನೋ ವೀಕ್ ಆಗಿದೆನೋ ನಿಮಗೆ ಗೊತ್ತಾಗ್ತದೆ. ಶರೀರ ವೀಕ್ ಇದೆನೋ ಅಥವಾ ಶರೀರ ಶಕ್ತಿಶಾಲಿ ಇದೆನೋ. ಹಾಗೆ ನಮ್ಮ ಮನಸ್ಸು ವೀಕ್ ಆಗಿದೆನೋ ಅಥವಾ ಮನಸ್ಸು ಶಕ್ತಿಶಾಲಿ ಆಗಿದೆನೋ ಅನ್ನೋದು ಕೂಡ ಯಾರಿಗೆ ಗೊತ್ತಾಗ್ತದೆ? ನಮಗೆ ಗೊತ್ತಾಗ್ತದೆ. ವರ್ತಮಾನ ಸಮಯದಲ್ಲಿ ನಮ್ಮ ಮನಸ್ಸು ದಿನ ಕಳೆದಂತೆ ಏನಾಗ್ತಾ ಇದೆ, ಬಹಳಷ್ಟು ಶಕ್ತಿಹೀನ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ. ಇದು ಹೇಗೆ ಗೊತ್ತಾಗ್ತದೆ ಅಂದರೆ, ನೀವು ಅನೇಕ ಬಾರಿ ಮಾತಾಡಬೇಕಾದ್ರೆ ನೀವು ಸ್ವಯಂ ಹೇಳ್ತೀರಾ, ಮೊದಲು ಎಂತಹ ಪರಿಸ್ಥಿತಿ ಬಂದರೂ ನಾನು ಎದುರಿಸ್ತಾ ಇದ್ದೆ, ಎಲ್ಲ ಪರಿಸ್ಥಿತಿಯನ್ನು ಎದುರಿಸೋ ಶಕ್ತಿ ನನ್ನಲ್ಲಿ ಇತ್ತು. ಈಗ ಒಂದು ಸಣ್ಣ ಪರಿಸ್ಥಿತಿ ಬಂದರೂ ನನಗೆ ಎದುರಿಸಲಿಕ್ಕೆ ಆಗಲ್ಲ. ಅಂದರೆ ಈ ಮಾತು ಯಾರ ಬಾಯಿಂದ ಬರ್ತಾ ಇದೆ? ನಮ್ಮ ಬಾಯಿಂದನೇ ಬರ್ತಾ ಇದೆ. ಮೊದಲು ನಾನು ಬಹಳ ದೊಡ್ಡ ದೊಡ್ಡ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೆ, ಈಗ ನನಗೆ ಸಣ್ಣ ಸಣ್ಣ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಮನಸ್ಸೇನಾಗಿದೆ? ವೀಕ್ ಆಗಿದೆ. ಅದೇ ರೀತಿ ಮೊದಲು ಎಂತಹ ಕೆಲಸ ಇದ್ದರೂ ನಾನು ಮಾಡ್ತಿದ್ದೆ, ಈಗ ನನ್ನ ಕೈಯಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ. ಮೊದಲು ಕೆಲಸ ಮಾಡೋ ಶಕ್ತಿ ನನ್ನಲ್ಲಿತ್ತು, ಈಗ ಆ ಕೆಲಸ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಏನಾಗಿದೆ? ಮನಸ್ಸು ವೀಕ್ ಆಗಿದೆ. ಅದ್ರ ಜೊತೆಗೆ ಮೊದಲು ಯಾರಾದರೂ ಏನಾದರೂ ಅಂದರೆ ನಾನು ಸಹನೆ ಮಾಡ್ಕೊಳ್ತಿದ್ದೆ, ಈಗ
ಯಾರಾದರೂ ನೋವು ಆಗೋ ಹಾಗೆ ಸ್ವಲ್ಪ ಮಾತಾಡಿದರೆ ತಕ್ಷಣ ನನಗೇನಾಗ್ತದೆ, ಬೇಜಾರಾಗ್ತದೆ. ಅಷ್ಟೇ ಅಲ್ಲ, ಕಣ್ಣಲ್ಲೇ ನೀರು ಬರ್ತದೆ. ಯಾಕೆ ಬರ್ತದೆ? ಅವರಂದ್ರು ನಮ್ಮ ಕಣ್ಣಲ್ಲಿ ಯಾಕೆ ನೀರು ಬರ್ತದೆ? ಅವರಂದ್ರು ನಮಗೆ ಯಾಕೆ ಬೇಜಾರಾಗ್ತಾ ಇದೆ? ಯಾಕಾಗಿದೆ? ಮನಸ್ಸೇನಾಗಿದೆ? ವೀಕ್ ಆಗಿದೆ. ಅದಕ್ಕೆ ಯಾರೋ ಅನ್ನುವಂತಹ ಒಂದು ಮಾತನ್ನು ಇವತ್ತು ನಮಗೆ ಸಹನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ದಿನ ಬಳಸ್ತಾನೆ ಇದ್ದೀವಿ. ಮನಸ್ಸಿನ ಶಕ್ತಿಯನ್ನು ಬಳಸ್ತಾ ಮನಸ್ಸೇನಾಗಿದೆ? ವೀಕ್ ಆಗಿದೆ. ವೀಕ್ ಆಗಿರೋ ಮನಸ್ಸನ್ನು ನಾವು ಪುನಃ ಏನು ಮಾಡ್ಕೊಳ್ಬೇಕು? ಶಕ್ತಿಶಾಲಿ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸಿನ ವಿಚಾರ, ನಮ್ಮ ಮನಸ್ಸಿನ ಸಂಕಲ್ಪನೆ ನಮ್ಮ ಆರೋಗ್ಯಕ್ಕೂ ಕಾರಣ, ನಮ್ಮ ಮನಸ್ಸಿನ ಸಂಕಲ್ಪನೆ ನಮ್ಮ ರೋಗಕ್ಕೂ ಕಾರಣ. ನಿಮಗೆ ಏನಾದರೂ ಸ್ವಲ್ಪ ಆರೋಗ್ಯ ಕೆಟ್ಟರೆ, ನಿಮಗೊಂದು ಜ್ವರ ಬಂದಿರಬಹುದು, ಕಾಲು ನೋವು ಬಂದಿರಬಹುದು, ಏನೇ ಆಗಿರಬಹುದು, ಏನಾದರೂ ಆದಾಗ ನಮಗೆ ಅವತ್ತು ಎಷ್ಟು ಜನ ಸಿಗ್ತಾರೋ ಅಷ್ಟು ಜನಕ್ಕೂ ಏನು ಹೇಳ್ತೀವಿ? ಮೊದಲನೇದಾಗಿ ನಮಗೇನಾದರೂ ಆದರೆ, ನಮ್ಮ ಶರೀರಕ್ಕೆ ಏನಾದರೂ ಆದಾಗ ನನಗೆ ಕಾಲು ನೋವು ಅಂತ ಇಡೀ ದಿನ ನಾವೇನು ಮಾಡ್ತಾ ಇರ್ತೀವಿ? ವಿಚಾರ ಮಾಡ್ತಾ ಇರ್ತೀವಿ. ನಾವು ವಿಚಾರ ಮಾಡೋದಷ್ಟೇ ಅಲ್ಲ, ಅವತ್ತೊಂದು 100 ಜನ ಸಿಕ್ಕರೆ 100 ಜನರಿಗೂ ಏನು ಹೇಳ್ತೀವಿ? ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಕಾಲು ನೋವು ಅಥವಾ ತಲೆನೋವು, ಜ್ವರ, ಏನೋ ಒಂದು ಹೇಳ್ತೀವಿ. ನಾವು 100 ಜನರಿಗೆ ಏನು ಹೇಳ್ತೀವಿ? ನನ್ನ ಆರೋಗ್ಯ ಸರಿ ಇಲ್ಲ ಅಂತ. ಮೊದಲು ನಾನೇನು ವಿಚಾರ ಮಾಡ್ತಾ ಇದ್ದೀನಿ, ಕಾಲು ನೋವು ಅಂತ. ಏನಾಗ್ತದೆ? ನನ್ನ ವೈಬ್ರೇಷನ್ ಎಲ್ಲಿಗೆ ಬಂದು ತಲುಪ್ತದೆ? ನೋವು ಅನ್ನುವಂತಹ ನನ್ನ ಸಂಕಲ್ಪದ ವೈಬ್ರೇಷನ್ ಪುನಃ ನನ್ನ ಕಾಲಿಗೆ ಹೋಗಿ ತಲುಪಿದಾಗ ನೋವೇನಾಗ್ತದೆ? ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ನೀವೇ 100 ಜನರಿಗೆ ಕೇಳಿದ್ರಲ್ಲ ಇವತ್ತು ನನಗೆ ಕಾಲು ನೋವು ಅಂತ, ಆ 100 ಜನ ಕುತ್ಕೊಂಡು ಏನು ವಿಚಾರ ಮಾಡ್ತಾರೆ? ಇವ್ರಿಗೆ ಕಾಲು ನೋವು. ಆ 100 ಜನರದ್ದು ಸಂಕಲ್ಪದ ವೈಬ್ರೇಷನ್ ಮತ್ತೆ ನಮ್ಮ ಕಾಲಿಗೆ ಬಂದು ತಲುಪಿದಾಗ, ಅದ್ರ ಪ್ರಭಾವ ನಮ್ಮ ಕಾಲ ಮೇಲೆ ಆದಾಗ ಮತ್ತೇನಾಯಿತು? ಕಾಲು ನೋವು ಜಾಸ್ತಿ ಆಯಿತು. ಮತ್ತು ಆ 100 ಜನ ಸುಮ್ಮನೆ ಇರಲ್ಲ, ಅವ್ರು ಹೋಗೋದು 500 ಜನರಿಗೆ ಹೇಳ್ತಾರೆ. ಇಂಥವ್ರು ಇದ್ದಾರಲ್ಲ, ನಮ್ಮ ಫ್ರೆಂಡು ಅಥವಾ ನಮ್ಮ ರಿಲೇಷನ್, ಅವ್ರಿಗೇನಾಗಿದೆ? ಕಾಲು ನೋವು ಅಂತ. ಆ 500 ಜನ ಏನು ಕಳಿಸ್ತಿದ್ದಾರೆ ನಮಗೆ? ವೈಬ್ರೇಷನ್. ಯಾವ ವೈಬ್ರೇಷನ್ ಕಳಿಸ್ತಿದ್ದಾರೆ? ಮನಸ್ಸಿನ ಸಂಕಲ್ಪದ ಮೂಲಕ ಇವರಿಗೆ ರೋಗ, ಇವರಿಗೆ ಕಾಲು ನೋವು ಅಂತ ವೈಬ್ರೇಷನ್ ಕಳಿಸಿದರೆ, ಆ 500 ಜನರ ವೈಬ್ರೇಷನ್ ಪ್ಲಸ್ ನಮ್ಮ ಸಂಕಲ್ಪ, ನಮ್ಮ ವಿಚಾರದ ವೈಬ್ರೇಷನ್ ಸೇರಿಕೊಂಡ್ರೆ, ಮೊದಲೆಷ್ಟಿತ್ತು? ಕಾಲು ನೋವು 10% ಇತ್ತು. ಅಷ್ಟು ಜನರದ್ದು ವೈಬ್ರೇಷನ್ ಸೇರ್ಕೊಂಡ ತಕ್ಷಣ ಏನಾಯಿತು? ಎಷ್ಟು ಜಾಸ್ತಿ ಆಯಿತು? 100%ನಷ್ಟು ಕಾಲು ನೋವು ಜಾಸ್ತಿ ಆಯಿತು. ಯಾರು ಜಾಸ್ತಿ ಮಾಡ್ಕೊಂಡಿದ್ದು? ನಾವು ಮಾಡ್ಕೊಂಡ್ವಾ ಬೇರೆಯವ್ರು ಮಾಡಿದ್ರು? ಹೇಗೆ ಮಾಡ್ಕೊಂಡ್ವಿ ನಾವು? ಎಲ್ಲರ ಮುಂದೆ ಏನು ಮಾಡ್ತಾ ಇದ್ದೀವಿ? ಹೇಳ್ತಾನೆ ಇದ್ದೀವಿ ನನಗೆ ಹೀಗಾಗಿದೆ ಅಂತ ಎಷ್ಟು ಜನರ ಮುಂದೆ ಹೇಳ್ತಾ ಇದ್ದೀವೋ ಅಷ್ಟು ಜನ ನಮ್ಮ ಬಗ್ಗೆ ಏನು ಮಾಡ್ತಾ ಇದ್ದಾರೆ? ಅದೇ ವಿಚಾರವನ್ನೇ ಮಾಡ್ತಾ ಇದ್ದಾರೆ. ಅದು ರಿಟರ್ನ್ ಆಗಿ ಏನಾಗ್ತಾ ಇದೆ? ನಮಗೆ ಬಂದು ತಲುಪ್ತಾ ಇದೆ. ಈಗ ನಮ್ಮ ಆರೋಗ್ಯ ಸರಿ ಹೋಗಬೇಕು ಅಂದರೆ, ನಮಗೇನೋ ಸ್ವಲ್ಪ ಕಾಲು ನೋವಿದ್ರೂ ನಾವು ಇಡೀ ದಿನ ನನ್ನ ಆರೋಗ್ಯ ಚೆನ್ನಾಗಿದೆ, ನನಗೆ ಯಾವ ನೋವು ಇಲ್ಲ ಅಂತ ನಾವು ಸಂಕಲ್ಪ ಮಾಡ್ತಾ ಎಲ್ಲರಿಗೂ, ಸಿಕ್ಕವರಿಗೆಲ್ಲ ಅವ್ರು ಹೇಗಿದ್ದೀರಾ ಅಂತ ಕೇಳಿದರೆ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂದರೆ, ಆ 100 ಜನರಿಗೆ ನೀವೇನು ಇವತ್ತು ಹೇಳ್ತೀರಲ್ಲ, ಆ 100 ಜನ ಏನು ವಿಚಾರ ಮಾಡ್ತಾರೆ? ಇವ್ರು ತುಂಬ ಚೆನ್ನಾಗಿದ್ದಾರೆ, ಇವ್ರ ಆರೋಗ್ಯ ಬಹಳ ಚೆನ್ನಾಗಿದೆ ಅಂದಾಗ ಅಷ್ಟು ಜನರ ವೈಬ್ರೇಷನ್ ನಿಮ್ಮ ಕಾಲಿಗೆ ಬಂದು ತಲುಪ್ತು. ಮತ್ತು ಆ 100 ಜನ ಏನು ಮಾಡಿದರು? 500 ಜನಕ್ಕೆ ಹೋಗಿ ಹೇಳಿದರು, ಇವ್ರಿಗೇನ್ರಿ, ಇವ್ರು ಬಹಳ ಚೆನ್ನಾಗಿದ್ದಾರೆ, ಇವ್ರು ಆರೋಗ್ಯವಂತರಾಗಿದ್ದಾರೆ ಅಂತ 500 ಜನರಿಗೆ ಹೇಳಿದಾಗ 500 ಜನರದ್ದು ವೈಬ್ರೇಷನ್ ನಮ್ಮ ಕಾಲಿಗೆ ಬಂದು ತಲುಪಿದಾಗ ಏನು ಸ್ವಲ್ಪ ನೋವಿತ್ತಲ್ಲ, ಅದು ಏನಾಯಿತು? ಹೊರಟೋಗಿ ನಾವೇನಾಗ್ಬಿಡ್ತೀವಿ? ಸಂಪೂರ್ಣ ಆರೋಗ್ಯವಂತರಾಗ್ತೀವಿ. ಇವತ್ತು ವರ್ತಮಾನದಲ್ಲಿ ನಮಗೇನು ರೋಗಗಳು ಜಾಸ್ತಿ ಆಗ್ತಾ ಇದೆಯೋ ಅದಕ್ಕೆ ಮೊದಲು ಯಾರು ಕಾರಣ? ನಮ್ಮ ವಿಚಾರ ಕಾರಣ. ಎರಡನೇದು, ನಾವೇನು ಅನೇಕರಿಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದೀವಿ, ಆ ವರ್ಣನೆ ಮಾಡ್ತಿರೋದೇನಾಗಿದೆ? ನಮ್ಮ ರೋಗ ಜಾಸ್ತಿ ಆಗಲಿಕ್ಕೆ ಕಾರಣ. ಹೇಗೆ ನಮ್ಮ ವಿಚಾರಗಳು ನಮ್ಮ ಆರೋಗ್ಯಕ್ಕೂ ಕಾರಣ, ನಮ್ಮ ವಿಚಾರಗಳು ನಮ್ಮ ರೋಗಕ್ಕೂ ಕಾರಣ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ 100 ವರ್ಷ ವಯಸ್ಸಾಗಿತ್ತು. 100 ವರ್ಷ ವಯಸ್ಸಾದರೂ
ಅವನನ್ನು ನೋಡಿದರೆ ಇನ್ನೂ ಬಹಳ ವರ್ಷ ಇರ್ತಾನೆ ಅನಿಸುವಷ್ಟು ಚೆನ್ನಾಗಿದ್ದ. ಅದ್ರ ಜೊತೆಗೆ ಅವನ ಆರೋಗ್ಯ 100% ಚೆನ್ನಾಗಿತ್ತು. ಎಲ್ಲರೂ ರಾಜನನ್ನು ನೋಡಿ ಸಂಪೂರ್ಣ ಆರೋಗ್ಯವಂತ ಮತ್ತು ರಾಜನಿಗೇನಿದೆ ದೀರ್ಘಾಯಸ್ಸಿದೆ ಅಂತ ಹೇಳಿ ಎಲ್ಲರೂ ಅಂದ್ಕೊಳ್ತಾ ಇದ್ರು. ರಾಜನ ಅಕ್ಕಪಕ್ಕದ ರಾಜ್ಯದಲ್ಲಿರುವಂತಹ ರಾಜರು ವಯಸ್ಸಿನಲ್ಲಿ ಸಣ್ಣವರಿದ್ದರು, ಆದರೆ ಅವರಿಗೆ ಅನೇಕ ರೋಗಗಳು. ಅವ್ರನ್ನ ನೋಡಿದ್ರೆ ಅವ್ರಿಗೆ ಅನಿಸ್ತಿತ್ತು ನಾವು 100 ವರ್ಷ ಅಂತೂ ಬದುಕಲ್ಲ. ಆದರೆ ಈ ರಾಜ 100 ವರ್ಷ ಆದರೂ ಇಷ್ಟು ಚೆನ್ನಾಗಿದ್ದಾನೆ ಅಂದರೆ ಅವನ ಆರೋಗ್ಯದ ರಹಸ್ಯ ಏನು ಅಂತ ಎಲ್ರಿಗೂ ವಿಚಾರ ನಡೀತಾ ಇತ್ತು. ಒಬ್ಬ ರಾಜ ತನ್ನ ಒಬ್ಬ ಸೈನಿಕನನ್ನು ಕಳಿಸ್ತಾ, ಹೋಗಿ ರಾಜನ ಹತ್ರ ಅವನ ಆರೋಗ್ಯದ ರಹಸ್ಯ ಮತ್ತು ಅವನ ದೀರ್ಘಾಯಸ್ಸಿನ ರಹಸ್ಯವನ್ನು ತಿಳ್ಕೊಂಡು ಬಾ ಅಂತ. ಆ ಸೈನಿಕ ಬಂದು ರಾಜನನ್ನು ಕೇಳಿದ, ರಾಜ ನಿಮ್ಮ ಆರೋಗ್ಯದ ರಹಸ್ಯ ಏನು ಮತ್ತು ನಿಮ್ಮ ದೀರ್ಘಾಯಸ್ಸಿನ ರಹಸ್ಯ ಏನು ಅಂತ. ಆಗ ರಾಜ ಹೇಳ್ದ, ನಾನು ಹೇಳ್ತೀನಿ ರಹಸ್ಯ, ಆದರೆ ಇವತ್ತು ಹೇಳಲ್ಲ. ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದ ಮಧ್ಯದಲ್ಲಿ ಸರ್ಕಲ್ನಲ್ಲಿ ಒಂದು ಮರ ಇದೆ. ಆ ಮರದ ಹತ್ರ ಹೋಗು. ಯಾವತ್ತು ಆ ಮರದ ಎಲೆಗಳು ಒಣಗಿ ಉದುರುತ್ತದೋ, ಯಾವತ್ತು ಆ ಮರ ಬೀಳುತ್ತದೋ ಅವತ್ತು ನನ್ನ ಹತ್ರ ಬಾ. ಅವತ್ತೇನು ಮಾಡ್ತೀನಿ, ನನ್ನ ಆರೋಗ್ಯದ ರಹಸ್ಯವನ್ನು ಹೇಳ್ತೀನಿ ಅಂತ ರಾಜ ಹೇಳ್ದ. ಹೇಳಿದ ತಕ್ಷಣ ಆ ಸೈನಿಕ ರಾಜನಿಂದ ರಹಸ್ಯ ತಿಳ್ಕೊಂಡು ವಾಪಸ್ ತನ್ನ ರಾಜ್ಯಕ್ಕೆ ಹೋಗ್ಬೇಕಿತ್ತು. ಯಾಕೆಂದರೆ ರಾಜ ಏನು ಹೇಳಿ ಕಳಿಸಿದ್ದ, ರಹಸ್ಯ ತಿಳ್ಕೊಳ್ಳೋವರೆಗೂ ವಾಪಸ್ ಬರೋ ಹಾಗಿಲ್ಲ ಅಂತ. ಆದರೆ ರಾಜನಿಗೇನು ಪ್ರಶ್ನೆ ಮಾಡೋ ಹಾಗಿಲ್ಲ. ಅದಕ್ಕೆ ಅವನು ಆ ಮರದ ಹತ್ರ ಹೋದ. ಒಮ್ಮೆ ತಲೆ ಎತ್ತಿ ಮರ ನೋಡಿದಾಗ ಅವನಿಗೆ ಅನ್ನಿಸ್ತು, ಇನ್ನೂ 10 ವರ್ಷನಾದರೂ ಈ ಮರ ಚೆನ್ನಾಗಿರ್ತದೆ, ಈ 10 ವರ್ಷ ಆದರೂ ಈ ಮರ ಬೀಳಲ್ಲ ಅಂತ ಅವನಿಗೆ ಅನ್ನಿಸ್ತು. ಯಾವಾಗ 10 ವರ್ಷ ಆದರೂ ಮರ ಬೀಳಲ್ಲ ಅನ್ನಿಸ್ತು, ನಾನೇನು ಮಾಡಬೇಕೀಗ, 10 ವರ್ಷ ಇಲ್ಲೇ ಕಾಯಬೇಕು. ಯಾಕೆಂದರೆ ರಹಸ್ಯ ಕೇಳದೆ ವಾಪಸ್ ಹೋಗೋ ಹಾಗಿಲ್ಲ. ರಾಜ ಮರ ಬೀಳೋವರೆಗೂ ರಹಸ್ಯ ಹೇಳಲ್ಲ ಅಂತ. ಆ ಸೈನಿಕ ಚಿಂತೆ ಮಾಡ್ತಾ ಅದೇ ಮರದ ಹತ್ರ ಕುತ್ಕೊಂಡ್ಬಿಟ್ಟ. ಈ ಮರ ಯಾವಾಗ ಬೀಳ್ತದೋ, ರಾಜ ಯಾವಾಗ ರಹಸ್ಯ ಹೇಳ್ತಾನೋ, ನಾನು ಯಾವಾಗ ನನ್ನ ರಾಜ್ಯಕ್ಕೆ ವಾಪಸ್ ಹೋಗ್ತೀನೋ ಅಂತ. ಹೀಗೆ 2-3 ದಿನ ಅಲ್ಲೇ ಕೂತಿದ್ದ. ಅಲ್ಲಿ ಕೂತಿರೋದನ್ನು ನೋಡಿ ಅಲ್ಲಿ ಓಡಾಡ್ತಾ ಇರೋ ಪ್ರಜೆಗಳೆಲ್ಲ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯಾ ಅಂತ ಕೇಳ್ತಾ ಇದ್ರು. ಎಲ್ರಿಗೂ ಅವನೇನು ಹೇಳ್ತಾ ಇದ್ದಾನೆ, ಮರ ಬೀಳಬೇಕು, ಎಲೆಗಳು ಉದುರಬೇಕು, ರಾಜ ರಹಸ್ಯ ಹೇಳಬೇಕು, ಆಮೇಲೆ ನಾನು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಅಂತ ಎಲ್ರಿಗೂ ಹೇಳ್ದ. ಎಲ್ಲರೂ ಕೇಳಿಸ್ಕೊಂಡು ಒಂದು 3-4 ದಿನ ಆಗೋದ್ರಲ್ಲಿ ಇಡೀ ರಾಜ್ಯದಲ್ಲಿರೋ ಎಲ್ಲ ಪ್ರಜೆಗಳಿಗೂ ಗೊತ್ತಾಯಿತು, ಒಬ್ಬ ಸೈನಿಕ ಕುತ್ಕೊಂಡಿದ್ದಾನೆ, ಮರ ಬಿದ್ರೇ ರಾಜ ರಹಸ್ಯ ಹೇಳ್ತಾನೆ, ಅಲ್ಲಿವರೆಗೂ ಅವನು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ಕರೆಕ್ಟಾಗಿ 15 ದಿನ ಆಯಿತು. 15ನೇ ದಿನ ಎಲ್ಲ ಎಲೆಗಳು ಒಣಗಿ ಉದುರು ಬಿಡ್ತು, ಮರ ಕೂಡ ಬಿದ್ದು ಹೋಯ್ತು. ಅವನಿಗೆ ಆಶ್ಚರ್ಯನೂ ಆಶ್ಚರ್ಯ ಆ ಸೇವಕನಿಗೆ. ಯಾಕೆಂದರೆ ಏನು ಅಂದ್ಕೊಂಡಿದ್ದ, ಇನ್ನು 10 ವರ್ಷ ಮರ ಇರ್ತದೆ ಅಂದ್ಕೊಂಡಿದ್ದ. 15ನೇ ದಿನಕ್ಕೇನಾಯಿತು, ಮರ ಬಿದ್ದೋಯ್ತು. ಬಹಳ ಖುಷಿಯಿಂದ ಓಡೋಡಿ ರಾಜನ ಹತ್ರ ಬಂದ. ರಾಜನಿಗೆ ಹೇಳ್ದ, ರಾಜ ಎಲೆಗಳು ಉದುರೋಯ್ತು, ಮರ ಬಿದ್ದೋಯ್ತು, ಈಗಾದರೂ ರಹಸ್ಯ ಹೇಳು ಅಂತ. ರಹಸ್ಯ ಹೇಳು ಅಂದ ತಕ್ಷಣ ರಾಜ ಹೇಳ್ತಾನೆ, ಆಯಿತು ರಹಸ್ಯ ಹೇಳ್ತೀನಿ, ನೀನು ಆ ಮರದ ಹತ್ರ ಹೋಗಿ ಮೊದಲನೇ ಬಾರಿ ಮರ ನೋಡಿದಾಗ ನಿನಗೆ 15 ದಿನದಲ್ಲಿ ಮರ ಬೀಳ್ತದೆ ಅಂತ ವಿಚಾರ ಬಂದಿತ್ತ ಅಂತ ಕೇಳಿದ ತಕ್ಷಣ ಅವನು ಹೇಳ್ದ, ಇಲ್ಲ, ಎಷ್ಟು ದಿನ ಇರ್ತದೆ, ಇನ್ನು 10 ವರ್ಷನಾದರೂ ಈ ಮರ ಇರ್ತದೆ ಅಂತ ನನಗನ್ಸಿತ್ತು. ಮತ್ತು ರಾಜ ಕೇಳ್ದ, 10 ವರ್ಷ ಇರಬೇಕಾಗಿರೋ ಮರ 15 ದಿನದಲ್ಲಿ ಹೇಗೆ ಬಿತ್ತು ನಿನಗೆ ಗೊತ್ತಾ ಅಂತ ರಾಜ ಕೇಳ್ದ. ಅವನು ಹೇಳ್ದ, ಗೊತ್ತಿಲ್ಲ. ಆಗ ರಾಜ ಹೇಳ್ದ, ನೀನು ಆ ಮರದ ಹತ್ರ ಹೋಗಿ ಕೂತ್ಕೊಂಡ್ಮೇಲೆ ಎಲ್ಲ ಪ್ರಜೆಗಳಿಗೂ ಏನು ಹೇಳಿದೆ, ಮರ ಬಿದ್ರೇನೆ ರಾಜ ಏನು ಮಾಡ್ತಾನೆ, ರಹಸ್ಯ ಹೇಳ್ತಾನೆ. ನೀನು ಹೇಳಿದ ಮೇಲೆ ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಒಂದೇ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಈ ಮರ ಬೇಗ ಬೀಳಬೇಕು, ಎಲೆಗಳು ಬೇಗ ಉದುರಬೇಕು, ರಾಜ ಬೇಗ ಇವನಿಗೆ ರಹಸ್ಯ ಹೇಳಬೇಕು, ಇವನು ಬೇಗ ಇವನ ರಾಜ್ಯಕ್ಕೆ ವಾಪಸ್ ಹೋಗಬೇಕು ಅಂತ ಎಲ್ಲ ಪ್ರಜೆಗಳು ಒಂದೇ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲರ ಏಕ ಸಂಕಲ್ಪದಿಂದ 10 ವರ್ಷ ಇರಬೇಕಾಗಿರೋ ಮರ 15 ದಿನದಲ್ಲಿ ಬಿದ್ದು ಹೋಯಿತು. ಆ ಮರ ಬೀಳಲಿಕ್ಕೆ ಯಾವ್ದು ಕಾರಣ, ಎಲ್ರದ್ದು ಸಂಕಲ್ಪದ